ಇನ್ನು ಬಿರು ಬೇಸಿಗೆ ಮಧ್ಯೆ ರಾಜ್ಯದ ಹಲವೆಡೆ ಮಳೆ ಅಬ್ಬರ. ಹಾಸನ, ದಾವಣಗೆರೆ, ವಿಜಯಪುರ, ಕೊಪ್ಪಳದಲ್ಲಿ ಭಾರಿ ಮಳೆಯಾಗಿದೆ. ಗುಡುಗು ಸಿಡಿಲಿನ ಸಮೇತ ಸುರಿತಾ ಇರುವಂತಹ ಮಳೆ. ಹಾಸನ, ಕೊಪ್ಪಳದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬಿರು ಬೇಸಿಗೆ ನಡುವೆ ರಾಜ್ಯದ ಅಕಾಲಿಕ ಮಳೆ ಸುರಿದಿದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ರಸ್ತೆಗಳೆಲ್ಲ ಮಂಜಿನ ಹೊದಿಕೆಯ ಹಾಸಿಗೆಯಂತಾಗಿತ್ತು. ಬೇಲೂರು ರಿಂಗ್ ರಸ್ತೆ ಸ್ವಿಟ್ಜರ್ಲ್ಯಾಂಡ್ ಅಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ರಸ್ತೆಯಲ್ಲೆಲ್ಲ ಆಲಿಕಲ್ಲು ಬಿದ್ದಿತ್ತು. ಸತತ 30 ನಿಮಿಷ ಸುರಿದಂಥ ಆಲಿಕಲ್ಲು ಮಳೆ. ಒದ್ದೂರು ಬಳಿನೂ ಕೂಡ ರಸ್ತೆಗೆ ಮಲ್ಲಿಗೆ ಹೂ ಚೆಲ್ಲದಂತೆ ಕಾಣಿಸ್ತಾ ಇತ್ತು ಆಲಿಕಲ್ಲು ಬಿದ್ದಂತಹ ಕಾರಣದಿಂದಾಗಿ. ಇನ್ನು ಮಳೆಯಿಂದಾಗಿ ಹಾಸನದ ಹಲವೆಡೆ ಅವಾಂತರಗಳು ಕೂಡ ಸೃಷ್ಟಿಯಾಯಿತು. ತಟ್ಟೆಕೆರೆಯಲ್ಲಿ ಮನೆಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇದೆಲ್ಲವೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಮಳೆ ಬಂದಿದ್ದಕ್ಕಾಗಿ ಎಲ್ಲ ಒಂದು ಕಡೆ ಭೂಮಿ ತಂಪಾಯಿತು ಅಂತ ಸಮಾಧಾನ ಪಡುವ ಸಮಯದಲ್ಲಿನೇ ಒಂದಷ್ಟು ಕಡೆ ಈ ರೀತಿಯಾದಂಥ ಅವಾಂತರಗಳಾಗಿರುವಂಥದ್ದು. ಇನ್ನು ಹಾಸನದಲ್ಲಂತೂ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳು ಯಾವ ರೀತಿಯಾಗಿದೆ ಅಂತ ಇದೆ. ಯಾವುದೋ ಸ್ವಿಟ್ಜರ್ಲ್ಯಾಂಡು ಅಥವಾ ಬೇರೆ ಯಾವುದೋ ದೇಶ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇದು ಹಾಸನದಲ್ಲಿ ಅರ್ಧ ಗಂಟೆ ಸುರಿದಂತಹ ಆಲಿಕಲ್ಲು ಮಳೆ ಏನಿದೆ ಇದರಿಂದಾಗಿ ಕಂಡು ಬಂದಂತಹ ದೃಶ್ಯಾವಳಿಗಳು. ರಸ್ತೆಯಲ್ಲೆಲ್ಲ ಆಲಿಕಲ್ಲು ತುಂಬಿತ್ತು. ಈ ಸ್ನೋಫಾಲ್ ಆದಂಥ ಸಂದರ್ಭದಲ್ಲಿ ಕಾಣಿಸುತ್ತಲ್ಲ ಆ ರೀತಿಯಾಗಿ ಹಾಸನದಲ್ಲಿ ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು. ಸುಮಾರು 30 ನಿಮಿಷಗಳ ಕಾಲ ನಿರಂತರವಾಗಿ ಆಲಿಕಲ್ಲು ಮಳೆಯಾಗಿದೆ. ಇದರಿಂದಾಗಿ ರಸ್ತೆಯಲ್ಲೆಲ್ಲ ಆಲಿಕಲ್ಲು ತುಂಬಿಕೊಂಡಿತ್ತು. ನೋಡೋದಕ್ಕೆ ತುಂಬ ಸೊಗಸಾಗಿ ಕಾಣಿಸ್ತಾ ಇದೆ ಹಾಸನದಲ್ಲಿ. ಇನ್ನು ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಕೂಡ ಸುರಿದಂಥ ಮಳೆಯಿಂದಾಗಿ ರಸ್ತೆಯಲ್ಲೆಲ್ಲ ನೀರು ನಿಂತ್ಕೊಂಡಿತ್ತು. ದಾವಣಗೆರೆಯಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಇದರಿಂದಾಗಿ ರಸ್ತೆಯಲ್ಲೆಲ್ಲ ನೀರು ಹರಿತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಒಂದಷ್ಟು ಕಡೆ ರಸ್ತೆನೇ ಕಾಣದ ರೀತಿಯಲ್ಲಿ ನೀರು ಹರಿದಿರುವಂಥದ್ದು. ಜೊತೆಗೆ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ. ಇದರಿಂದಾಗಿ ತಗ್ಗು ಪ್ರದೇಶದಲ್ಲಿರುವಂಥ ನಿವಾಸಿಗಳು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಯಿತು. ಇದೆಲ್ಲವೂ ಕೂಡ ಇವತ್ತು ಸುರಿದಂತಹ ಅಕಾಲಿಕ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ಹವಾಮಾನ ಇಲಾಖೆ ಕೂಡ ಈ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿತ್ತು. 2 ದಿನಗಳ ಕಾಲ ಇನ್ನೂ ಮಳೆ ಇದೆ ಅನ್ನೋದನ್ನು. ಅದೇ ರೀತಿಯಾಗಿ ಸಾಕಷ್ಟು ಮಳೆಯಾಗಿದೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಆಗಿರುವಂಥ ಮಳೆ ಇದು. ಗುಡುಗು ಸಹಿತ ಆದಂತಹ ಭಾರೀ ಮಳೆಯಿಂದಾಗಿ, ಗುಡುಗು ಸಿಡಿಲಿನ ಸಹಿತ ಆದಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಎಲ್ಲ ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಸುರಿದಂಥ ಮಳೆಯಿಂದಾಗಿ ಸದ್ಯ ಮಳೆ ಬಂತಪ್ಪ, ಸ್ವಲ್ಪ ತಂಪಾಯಿತು ಭೂಮಿ ಅನ್ನೋಷ್ಟರಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುತ್ತದೆ. ಇನ್ನು ದಾವಣಗೆರೆಯಲ್ಲಿ ಅವಾಂತರ ಸೃಷ್ಟಿಸಿದ ಮಳೆರಾಯ. ಧಾರಾಕಾರ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ದಾವಣಗೆರೆ ನಗರದ ಈರುಳ್ಳಿ ಮಾರ್ಕೆಟ್ ಬಳಿಯ ಅಂಡರ್ ಪಾಸ್ ಇದು. ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಅವಾಂತರ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಧಾರಾಕಾರ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ರೈಲ್ವೆ ಅಂಡರ್ ಪಾಸ್. ಇಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ರಸ್ತೆನೇ ಕಾಣದ ರೀತಿಯಲ್ಲಿ ನೀರು ನಿಂತ್ಕೊಂಡಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಅಲ್ಲಿ ರಸ್ತೆ ದಾಟೋದಕ್ಕೆ ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ನಿಂತಿರುವಂಥದ್ದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲಿ ಹಳ್ಳ ಇರುತ್ತೆ, ಅದರಲ್ಲೂ ಕೂಡ ರಸ್ತೆಗಳ ಸ್ಥಿತಿಗತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಎಲ್ಲಿ ಹಳ್ಳ ಇರುತ್ತೆ, ಎಲ್ಲಿ ಎಷ್ಟು ನೀರು ನಿಂತಿರುತ್ತೆ, ಅದ್ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಇದರಿಂದಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋರು ಅವರ ಜೀವ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಂತ. ಮತ್ತೊಂದು ಕಡೆ ಹಾಸನದಲ್ಲಿ ಗಮನಿಸ್ತಾ ಇದ್ದೀವಿ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಇದರಿಂದಾಗಿ ಮನೆ ಒಳಗೆ ನುಗ್ಗಿರುವಂಥ ನೀರನ್ನು ಅವರು ಆಚೆ ಹಾಕ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ಬೋದಾಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಒಂದು ಕಡೆ ಮಹಿಳೆಯರು ನಡ್ಕೊಂಡು ಹೋದಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ವಯಸ್ಸಾದಂಥವರು ವೃದ್ಧರು ಕೂಡ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ವೃದ್ಧ ಮಹಿಳೆಯರು ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಅಂದರೆ ಅಷ್ಟು ಅನಿವಾರ್ಯತೆ ಇದೆ. ಒಂದು ರಸ್ತೆ ದಾಟಬೇಕಾಗಿರುತ್ತೆ ಅಥವಾ ಇನ್ನೆಲ್ಲೋ ಹೋಗಬೇಕಾಗಿರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಮಕ್ಕಳು ವೃದ್ಧರು ಹೋಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅವರು ಪಾಪ ಅಲ್ಲಿ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ, ಅಲ್ಲೇ ನಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಅದರಿಂದಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಹೇಳ್ತಾ ಇದ್ವಲ್ಲ, ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇರುತ್ತೋ, ಎಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತಿರುತ್ತೋ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಅದರಿಂದಾಗಿ ಏನು ಬೇಕಾದ್ರೂ ಅನಾಹುತ ಆಗ್ಬೋದು. ಅದರಿಂದಾಗಿ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರವನ್ನು ಸಂಬಂಧಪಟ್ಟಂಥವರು ಕಲ್ಪಿಸಬೇಕಾಗಿದೆ.
ಅದಂತೂ ಆಗಿಲ್ಲ. ಬಟ್ ಅಲ್ಲಿ ಓಡಾಡುವಂಥವ್ರಾದರೂ ಸ್ವಲ್ಪ ಜಾಗೃತರಾಗಿ ಓಡಾಡಬೇಕಾಗುತ್ತೆ.